ನಮಸ್ಕಾರ. ನಾಳೆ ವಿಶೇಷವಾಗಿ ಬರ್ತಾ ಇರುವಂತಹ ಕಾರ ಹುಣ್ಣಿಮೆಯಲ್ಲಿ ತಂತ್ರಶಾಸ್ತ್ರದಲ್ಲೇ ಕೆಲವು ವಸ್ತುಗಳಿಗೆ ಬ್ರಹ್ಮಾಂಡದ ಸಂಪತ್ತನ್ನು ನಮ್ಮ ಕಡೆಗೆ ಸೆಳೆಯುವ ಅದ್ಭುತ ಶಕ್ತಿ ಇರುತ್ತದೆ. ಅಂತಹ ಎರಡು ಮಹಾ ಶಕ್ತಿಶಾಲಿ ವಸ್ತುಗಳೇ ತಾವರೆ ಹೂ ಮತ್ತು ಜೇನುತುಪ್ಪ. ಈ ಪವಿತ್ರವಾದ ಕಾರ ಹುಣ್ಣಿಮೆಯ ದಿನದಂದು ಈ ಎರಡು ವಸ್ತುಗಳನ್ನು ಬೆಳೆಸಿ ಮಾಡುವ ಒಂದು ರಹಸ್ಯ ಕಾಮಾಖ್ಯ ತಂತ್ರವು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸಬಲ್ಲದು ಅಂದರೆ ನೀವು ನಂಬ್ತೀರಾ? ಆದರೆ ಈ ಎರಡು ವಸ್ತುಗಳೇ ಯಾಕೆ? ಇವು ಹಣದ ಅರಿವನ್ನು ಹೇಗೆ ಹೆಚ್ಚಿಸುತ್ತವೆ? ಇದರ ಹಿಂದಿನ ಅಸಲಿ ರಹಸ್ಯವೇನು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ತಾವರೆ ಹೂವು. ಆಧ್ಯಾತ್ಮಿಕವಾಗಿ ಮತ್ತು ತಂತ್ರಶಾಸ್ತ್ರದಲ್ಲೇ ತಾವರೆ ಹೂವನ್ನು ಅತ್ಯುನ್ನತ ಧನಾತ್ಮಕ ಶಕ್ತಿಯ ವಾಹಕ ಎಂದು ಕರೆಯಲಾಗುತ್ತದೆ. ತಾವರೆಯು ಕೆಸರಿನಲ್ಲಿ ಹುಟ್ಟಿದರೂ ತನಗೆ ಕೆಸರನ್ನು ಅಂಟಿಸಿಕೊಳ್ಳದೆ ಹೇಗೆ ಪವಿತ್ರವಾಗಿ ಅರಳುತ್ತದೆಯೋ ಅದೇ ರೀತಿ ಈ ತಾವರೆ ಹೂವಿನ ತಂತ್ರವು ನಿಮ್ಮನ್ನು ಎಂತಹದೇ ಕಡು ಬಡತನ, ಸಾಲ ಅಥವಾ ನಷ್ಟದ ಪರಿಸ್ಥಿತಿಯಿಂದ ಮೇಲೆತ್ತಿ ಆರ್ಥಿಕವಾಗಿ ಅರಳುವಂತೆ ಮಾಡುತ್ತದೆ. ಇದು ತಾಯಿ ಮಹಾಲಕ್ಷ್ಮಿಯ ಆಕರ್ಷಣಾ ಶಕ್ತಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಜೇನುತುಪ್ಪ. ತಂತ್ರಶಾಸ್ತ್ರದಲ್ಲಿ ಜೇನುತುಪ್ಪವನ್ನು ಶಕ್ತಿಯನ್ನು ಒಟ್ಟುಗೂಡಿಸುವ ಅಥವಾ ಹಿಡಿದಿಡುವ ವಸ್ತುವಾಗಿ ಬೆಳೆಸಲಾಗುತ್ತದೆ. ಜೇನುತುಪ್ಪದ ನೈಸರ್ಗಿಕ ದಟ್ಟಣೆ, ಸಿಹಿ ಮತ್ತು ಜಿಗುಟುತನವು ಸ್ಥಿರತೆಯನ್ನು ಸೂಚಿಸುತ್ತದೆ. ತಾವರೆ ಹೂವಿನ ಮಧ್ಯ ಭಾಗಕ್ಕೆ ಜೇನುತುಪ್ಪವನ್ನು ಸುರಿದಾಗ ಅದು ಬ್ರಹ್ಮಾಂಡದಲ್ಲಿರುವ ಆರ್ಥಿಕ ಶಕ್ತಿಯನ್ನು ತನ್ನತ್ತ ಸೆಳೆದು ಆ ಜಾಗದಲ್ಲಿ ಬಂಧಿಸಿ, ಅಂದರೆ ಸ್ಥಿರವಾಗಿ ನಿಲ್ಲುವಂತೆ ಮಾಡುತ್ತದೆ. ಇದರಿಂದ ಮನೆಯಲ್ಲಿ ದುಡಿದ ಹಣ ವ್ಯರ್ಥವಾಗದೆ ಕೈಯಲ್ಲಿ ಉಳಿಯುತ್ತದೆ. ಇನ್ನು ಈ ವಿಶೇಷವಾದಂತಹ ಕಾರ ಹುಣ್ಣಿಮೆಯ ರಾತ್ರಿ ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ತಾವರೆ ಹೂವನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಶುದ್ಧವಾದ ಜೇನುತುಪ್ಪ ಮತ್ತು ಸಣ್ಣ ಬೆಳ್ಳಿಯ ಅಥವಾ ಗಾಜಿನ ಬೌಲನ್ನು ಬಳಸಿ. ಮೊದಲಿಗೆ ನೀವೇನು ಮಾಡಬೇಕಂದ್ರೆ ಇದೊಂದು ತಂತ್ರವನ್ನು ನೀವು ಸಂಜೆ 6 ಗಂಟೆಯ ನಂತರನೇ ಮಾಡಬೇಕಾಗುತ್ತೆ. ಸಂಜೆ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜಾ ಕೋಣೆಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಒಂದು ಬೆಳ್ಳಿ ಅಥವಾ ಗಾಜಿನ ಬಟ್ಲೆ ಏನಿದೆ ಅದನ್ನು ಅಲ್ಲಿ ಇಡಬೇಕು. ನಂತರ ಆ ಒಂದು ಬಟ್ಲೆಗೆ ತಾವರೆ ಹೂವಿನ ದಳಗಳು ಮೇಲಕ್ಕೆ ಮುಖ ಮಾಡಿ, ಅಂದರೆ ತಾವರೆ ಹೂವು ಏನಿದೆ ಅದು ಆ ಹೂಗಳು ಮೇಲಕ್ಕೆ ಮುಖ ಮಾಡಿರೋ ಥರ ಅದನ್ನು ಇಡಬೇಕು. ನಂತರ ಆ ಒಂದು ಹೂವಿನ ಮಧ್ಯ ಭಾಗಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಕೆಲಸ ಆಗಬೇಕು, ಯಾಕಂದರೆ ಕಾಮಾಖ್ಯ ದೇವಿ ಮತ್ತು ಲಕ್ಷ್ಮೀ ದೇವಿಯ ಇಬ್ಬರಿಗೂ ನಾಳೆ ವಿಶೇಷವಾಗಿ ಪೂಜೆನ ಮಾಡ್ತಿರೋದ್ರಿಂದ ನೀವು ಕಾಮಾಖ್ಯ ದೇವಿ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾಳೆ, ಆದರೆ ಲಕ್ಷ್ಮೀ ದೇವಿ ಹಣದ ಅರಿವನ್ನು ಹೆಚ್ಚು ಮಾಡ್ತಾಳೆ. ಇವರಿಬ್ಬರನ್ನ ಮನಸ್ಸಿನಲ್ಲಿ ನೆನ್ಕೊಂಡು ಸಂಕಲ್ಪವನ್ನು ಮಾಡಿ ಜೇನುತುಪ್ಪವನ್ನು ಸುರಿಬೇಕು. ನಂತರ ದೇವಿಗೆ ಕೈ ಮುಗಿದು ಕಷ್ಟಗಳನ್ನೆಲ್ಲ ನಿವಾರಿಸುವಂತೆ ಪ್ರಾರ್ಥಿಸುತ್ತಾ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಕೇವಲ 21 ಆ ಮಂತ್ರ ಹೀಗಿದೆ: ಓಂ ರೀಂ ಶ್ರೀಂ ಕ್ಲೀಂ ಕಾಮಾಖ್ಯ ದೇವೈ ನಮಃ. ಈ ಒಂದು ಮಂತ್ರವನ್ನು 21 ಬಾರಿ ಪಠಿಸಬೇಕು. ನಂತರ ಈ ಒಂದು ಹೂವಿಗೆ ಜೇನುತುಪ್ಪ ಹಾಕಿಟ್ಟಿರ್ತೀರ ಅದನ್ನು ಹೋಲ್ ನೈಟು ಆ ದೇವ್ರ ಮನೆ ಅಂದರೆ ಏನು ಫೋಟೋದ ಮುಂದೆ ಇಟ್ಟಿರ್ತೀರ ಅದನ್ನ ಹಾಗೆ ಇರೋಕ್ಕೆ ಬಿಡಿ. ನಂತರ ಹುಣ್ಣಿಮೆಯ ಚಂದ್ರನ ಶಕ್ತಿ ಮತ್ತು ದೇವಿಯ ಮಂತ್ರದ ಶಕ್ತಿ ಇವೆರಡು ಆ ಹೂವಿನಲ್ಲಿ ಸಕ್ರಿಯಗೊಳ್ಳುತ್ತದೆ. ಮಾರನೇ ದಿನ ಬೆಳಗ್ಗೆ ಅಂತ ಹೇಳೋದಾದರೆ ನೀವು ಸೋಮವಾರ ನೈಟ್ ಮಾಡಿರ್ತೀರ, ಮಂಗಳವಾರ ಬೆಳಿಗ್ಗೆ ಆ ಒಂದು ಜೇನುತುಪ್ಪ ಮಿಶ್ರಿತ ತಾವರೆ ಹೂವನ್ನು ತೆಗೆದುಕೊಂಡು ಯಾವುದಾದ್ರೂ ಹರಿಯುವ ನೀರಿಗೆ, ನದಿ ಅಥವಾ ಕಾಲುವೆಗೆ ವಿಸರ್ಜನೆ ಮಾಡಿ. ಅಥವಾ ನಿಮ್ಮ ಊರಿನಲ್ಲಿ ನದಿ ಅಥವಾ ಕಾಲುವೆ ಇಲ್ಲ ಅಂತ ಹೇಳೋದಾದರೆ ಅದನ್ನು ನಿಮ್ಮ ಮನೆಯ ಹತ್ತಿರ ಇರುವಂಥ ಯಾವುದಾದ್ರು ಒಂದು ದೇವಸ್ಥಾನದ ಮರದ ಬುಡಕ್ಕೆ ತೆಗೆದುಕೊಂಡೋಗಿ ಅದನ್ನು ಇಟ್ಟು ಬರಬೇಕಾಗುತ್ತೆ. ತಾವರೆ ಹೂವು ಮತ್ತು ಜೇನುತುಪ್ಪದ ಈ ಒಂದು ಏನಿದೆ ತಂತ್ರ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯವನ್ನು ದೂರ ಮಾಡಿ ಧನಾಗಮನಕ್ಕೆ ಹೊಸ ದಾರಿಗಳನ್ನು ಸೃಷ್ಟಿಸುತ್ತದೆ. ಈ ಕಾರ ಹುಣ್ಣಿಮೆಯ ದಿನದಂದು ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ತಂತ್ರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಆಗುವ ಧನಾತ್ಮಕ ಬದಲಾವಣೆಯನ್ನು ನೀವೇ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ. ಇಂತಹ ಮತ್ತಷ್ಟು ರಹಸ್ಯ ಆಧ್ಯಾತ್ಮಿಕ ಪರಿಹಾರಗಳಿಗಾಗಿ ನಮ್ಮ ಚಾನಲ್ಗೆ
ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಮಾತಾ ಕಾಮಾಖ್ಯ ದೇವಿ.